ಆತ್ಮೀಯ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಅಚ್ಚುಮೆಚ್ಚಿನ ಶಿಕ್ಷಕಿ ವಿಜಯಲಕ್ಷ್ಮಿ ಸಂತೋಷ್ ಕಡೆಯಿಂದ ಶುಭ ವಂದನೆ. ಮಕ್ಕಳೆಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಲ್ವಾ? ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯವೇ ಮಹಾಭಾಗ್ಯ. ಮಕ್ಕಳೇ, ನಾವು ಈ ಮುಂಚಿನ ತರಗತಿಯಲ್ಲಿ 7ನೇ ತರಗತಿಯ ಪೂರಕ ಪಾಠವಾದಂತಹ ಬಸವಣ್ಣನವರ ಜೀವನ ದರ್ಶನ ಹಾಗೂ ಗೊಂಬೆ ಕಲಿಸಿದ ನೀತಿ ಅನ್ನೋ ಎರಡು ಪಾಠಗಳ ಅಧ್ಯಯನವನ್ನ ಮಾಡಿದ್ವಿ. ಈ ತರಗತಿಯಲ್ಲಿ ಮಕ್ಕಳೇ, ಈ ಒಂದು ತರಗತಿಯಲ್ಲಿ ನಾವು ಅದೇ ಒಂದು ಪೂರಕ ಪಾಠದಲ್ಲಿರ್ತಕ್ಕಂತಹ 3ನೇ ಪಾಠ ಗೋಲ ಗುಮ್ಮಟ ಅನ್ನೋ ಒಂದು ಪಾಠದ ಅಧ್ಯಯನವನ್ನ ಮಾಡಲಿದ್ದೇವೆ. ತುಂಬಾ ವಿಶೇಷವಾದ ಪಾಠ, ವಿಶೇಷವಾದ ಮಾಹಿತಿಯನ್ನ ನೀಡುತ್ತೆ. ಹಾಗೆ ಒಂದು ರೀತಿಯ ಒಂದು ವಾಸ್ತುಶಿಲ್ಪ ಲೋಕಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗ್ತಕ್ಕಂತಹ ಸೊಗಸಾದ ಪಾಠ ಇದು ಅಂತ ಹೇಳ್ಬೋದು. ಮಕ್ಕಳೇ, ಬೆಳಕಿನ ಪರ್ವತದ ಕಡೆ ನಮ್ಮ ನಡೆ, ಇದು ನಿಮ್ಮೆಲ್ಲರ ಅಶ್ವಮೇಧ. ಈ ಒಂದು ತರಗತಿಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಬರಮಾಡ್ಕೊಡ್ತಾ ಇದ್ದೀನಿ ವಿಜಯಲಕ್ಷ್ಮಿ ಸಂತೋಷ್. ಸಿರಿವಂತರ ಮಹಲುಗಳಲ್ಲಿ, ಬಡವರಿರುವ ಗುಡಿಸಲಲ್ಲಿ, ಬೇಸಾಯದ ಕಾಯಕದಲ್ಲಿ, ಕಾರ್ಖಾನೆಯ ಯಂತ್ರಗಳಲ್ಲಿ, ಕೇಳಲಿ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮಕ್ಕಳು, ತುಂಬಾ ವಿಶೇಷವಾದ ತರಗತಿಗೆ ನಿಮ್ಮನ್ನ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತ ತಮ್ಮೆಲ್ಲರಿಗೂ ಸಹ. ಮಕ್ಕಳು, ಈ ತರಗತಿಯಲ್ಲಿ ನಾನು ಈ ಒಂದು ಸಮಯದಲ್ಲಿ ಕೆಲವೊಂದು ಚಿತ್ರಗಳನ್ನ ತೋರಿಸ್ತೀನಿ. ಅವು ಯಾವ ಚಿತ್ರದಲ್ಲಿ ಯಾವ ಊರಿನಲ್ಲಿದ್ದಾವೆ, ಅದರ ವಿಶೇಷತೆ ಏನು ಅಂತ ನೀವು ಹೇಳೋದಕ್ಕೆ ಸಾಧ್ಯನಾ? ಗೊತ್ತಿರುತ್ತೆ. ನಾವು ಕರ್ನಾಟಕದ ಜನತೆ, ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ ಅಂದಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿಶೇಷತೆಗಳು ನಮಗೆ ಸಾಮಾನ್ಯವಾಗಿ ಗೊತ್ತಿರ್ತವೆ ಅಲ್ವಾ? ಮೊದಲನೇ ಚಿತ್ರ ನೋಡಿ, ಏನ್ ಕಾಣಿಸ್ತಾ ಇದೆ ನಿಮ್ಗೆ? ಕಲ್ಲಿನ ರಥ ಅಲ್ವಾ? ತುಂಬಾ ಹೆಸರಾಂತ, ಇದು ಒಂದು ವಾಸ್ತುಶಿಲ್ಪಕ್ಕೆ ಒಂದು ಜೀವ ಕಳೆಯನ್ನ ಕೊಟ್ಟಿರ್ತಕ್ಕಂಥ ಒಂದು ಕಲ್ಲಿನ ರಥ ಅಂತ ಹೇಳ್ಬೋದು. ಇದು ಎಲ್ಲಿ ಕಾಣ್ತೇವೆ ನಾವು ಈ ಒಂದು ಕಲ್ಲಿನ ರಥವನ್ನ? ಗೊತ್ತಿದೆನಾ ನಿಮ್ಗೆ? ಹೆಸರಾಂತ ವಿಜಯನಗರ ಸಾಮ್ರಾಜ್ಯವನ್ನ ಆಳಿದಂತಹ ಕೃಷ್ಣದೇವರಾಯನ ಒಂದು ಆಳ್ವಿಕೆಯಲ್ಲಿ ಈ ಕಲ್ಲಿನ ರಥ ನಿರ್ಮಾಣವಾಗುತ್ತೆ. ಇದನ್ನ ನಾವು ಈಗಿನ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಲ್ಲಿ, ವಿಜಯನಗರ ಜಿಲ್ಲೆ ಅಂತ ಏನಾಗಿದೆ, ಆ ಒಂದು ವಿಜಯನಗರ ಜಿಲ್ಲೆಯಲ್ಲಿ ನಾವು ಹಂಪೆ ಅನ್ನೋ ಒಂದು ಊರಿನಲ್ಲಿ ಈ ಒಂದು ಕಲ್ಲಿನ ರಥವನ್ನ ನೋಡ್ತೇವೆ ಅಲ್ವಾ? ತುಂಬಾ ಹೆಸರುವಾಸಿಯಾಗಿರ್ತಕ್ಕಂತಹ ಈ ಒಂದು ಹಂಪೆ ಇಡೀ ವಿದೇಶಿಯರನ್ನ, ಒಂದು ಪ್ರವಾಸಿಗರನ್ನ ತನ್ನತ್ತ ಸೆಳ್ಕೊಳ್ತಕ್ಕಂತಹ ಒಂದು ವಿಶೇಷ ಆಸಕ್ತಿ, ವಿಶೇಷವಾದ ಒಂದು ಕಲೆ, ವಾಸ್ತುಶಿಲ್ಪವನ್ನ ಒಂದು ಉತ್ತುಂಗ ಶಿಖರಕ್ಕೆ ಒಯ್ದಂತಹ ರಾಜಮನೆತನ ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಒಂದು ಮನೆತನ ಅಲ್ವಾ? ಈ ಒಂದು ಸಮಯದಲ್ಲಿ ವಾಸ್ತುಶಿಲ್ಪ ಅತ್ಯದ್ಭುತವಾಗಿ ಬೆಳೆದ್ಬಿಟ್ಟು ಅದನ್ನ ನಾವು ಈ ಒಂದು ಕಾಲದಲ್ಲೂ ಕೂಡ ಮರೆಯೋಕೆ ಆಗದೆ ಇರ್ತಕ್ಕಂತಹ ಒಂದು ದೊಡ್ಡ ಉಡುಗೊರೆ ನಮ್ಮ ಕರ್ನಾಟಕಕ್ಕೆ, ಕನ್ನಡದ ನಾಡಿಗೆ ಅಂತಾನೆ ಹೇಳ್ಬೋದು. ಇದು ವಿಜಯನಗರ ಸಾಮ್ರಾಜ್ಯದ ಕಲ್ಲಿನ ರಥ. ಇನ್ನು 2ನೆಯ ಚಿತ್ರ ನೋಡಿ. ಸಾಮಾನ್ಯವಾಗಿ ಈ ಒಂದು ಸ್ಥಳಕ್ಕೆ ಯಾರೊಬ್ರು ಸಹ ಹೋಗದೆ ಇರಕ್ಕೆ ಸಾಧ್ಯನೇ ಇಲ್ಲ, ನಾವು ಕರ್ನಾಟಕದಲ್ಲಿ ಜನಿಸಿದ ಮೇಲೆ ಅಲ್ವಾ? ಯಾವುದು ಈ ಸ್ಥಳ? ಮೈಸೂರಿನ ಅರಮನೆ ಅಲ್ವಾ? ಮೈಸೂರಿನ ರಾಜ ಮನೆತನದ ಒಂದು ಹೆಸರನ್ನ ಇವತ್ತಿಗೂ ಸಹ ಎತ್ತಿ ಹಿಡಿದಿರ್ತಕ್ಕಂತಹ ಒಂದು ಸ್ಥಳ, ಒಂದು ಹೆಸರಾಂತ ವಾಸ್ತುಶಿಲ್ಪದ ಒಂದು ಹೆಮ್ಮೆ ಅಂತ ಹೇಳಿದ್ರೆ ಅದು ಮೈಸೂರಿನ ಅರಮನೆ. ಇಡೀ ಒಂದು ಪ್ರಪಂಚದಲ್ಲಿ ಇಷ್ಟೊಂದು ಅತ್ಯದ್ಭುತವಾಗಿ, ಇಷ್ಟೊಂದು ವಿಶಾಲವಾದ ಅರಮನೆ ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ವಂತೆ ಮಕ್ಕಳೇ. ಅಷ್ಟೊಂದು ಅದ್ಭುತವಾಗಿ ನಿರ್ಮಾಣ ಮಾಡಿದರೆ ಆಗಿನ ವಾಸ್ತುಶಿಲ್ಪ ಕಲೆಯ ಪರಿಣಿತರು ಅಲ್ವಾ? ಈ ಒಂದು ಮೈಸೂರಿನ ಅರಮನೆಯ ಬಗ್ಗೆ ಕೂಡ ಅತ್ಯಂತ ವಿಶೇಷವಾದ ಮಾಹಿತಿ ನಮಗೆ ಗೊತ್ತಿದೆ. ನಾವು ಈ ಒಂದು ಸ್ಥಳಕ್ಕೆ ಹೋಗಿದ್ದೀವಿ. ಹೋದ ನಂತರದಲ್ಲಿ ಕಣ್ಣನ್ನು ತುಂಬಾ ಅರಳಿಸಿ ನೋಡಿರ್ತಕ್ಕಂಥ ಸ್ಥಳ ಅಂತಾನೆ ಹೇಳ್ಬೋದು ಈ ಮೈಸೂರಿನ ಅರಮನೆ. ಇನ್ನ 3ನೇ ಚಿತ್ರ ನೋಡಿ. ತಾಜ್ ಮಹಲ್ ಅಲ್ವಾ? ತಾಜ್ ಮಹಲ್ ಇದು ಎಲ್ಲಿದೆ? ಭಾರತ ದೇಶದ ದೆಹಲಿಯ ಆಗ್ರಾ ಅನ್ನೋ ಒಂದು ಸ್ಥಳದಲ್ಲಿ ಈ ತಾಜ್ ಮಹಲ್ ಇದೆ. ಜಗತ್ತಿನ ಅತ್ಯಂತ 7-8 ಅದ್ಭುತಗಳಲ್ಲಿ ಈ ತಾಜ್ ಮಹಲ್ ಕೂಡ ಒಂದು. ಅಷ್ಟೊಂದು ಅದ್ಭುತವಾಗಿ, ಅಷ್ಟೊಂದು ನಯನ ಮನೋಹರವಾಗಿ ನಿರ್ಮಾಣಗೊಂಡಿದೆ ಈ ಒಂದು ತಾಜ್ ಮಹಲ್ ಅನ್ನೋದು. ಇದು ಒಂದು ವಾಸ್ತುಶಿಲ್ಪವನ್ನ ಒಂದು ಅತ್ಯಂತ ಹೆಸರುವಾಸಿಯಾಗಿ ಸಾರಿ ಹೇಳ್ತಕ್ಕಂತಹ ಒಂದು ಕಲೆ ಅಂತಾನೆ ಹೇಳ್ಬೋದು. ಈ ತಾಜ್ ಮಹಲ್ ನಿರ್ಮಾಣ ಮಾಡಿರ್ತಕ್ಕಂಥವ್ರಿಗೆ ತುಂಬಾನೇ ದೊಡ್ಡ ಒಂದು ನಮಸ್ಕಾರ ಇಲ್ಲಿಂದನೇ ಹೇಳೋಣ ನಾವು. ಇನ್ನು 4ನೆಯ ಚಿತ್ರ ನೋಡಿ. ಯಾವುದಿದು?
ಗೋಲ ಗುಮ್ಮಟ ಅಂತ ಕರಿತೀವಿ. ಇದು ಕರ್ನಾಟಕದ ಬಿಜಾಪುರ ಜಿಲ್ಲೆಯಲ್ಲಿದೆ. ಗೋಲ್ ಗುಂಬಜ್ ಅಂತಾನು ಕೂಡ ಇದನ್ನ ಕರೀತಾರೆ. ತುಂಬಾ ಏನು ವಿಶೇಷತೆಯನ್ನು ಹೊಂದಿರತಕ್ಕಂತಹ ಒಂದು ಕಟ್ಟಡ, ಒಂದು ವಾಸ್ತುಶಿಲ್ಪದಲ್ಲೇ ತುಂಬಾ ಹೆಸರನ್ನ ಮಾಡಿರ್ತಕ್ಕಂಥ ಒಂದು ಕಟ್ಟಡ ಅಂತಾನೆ ಹೇಳ್ಬೋದು. ಗೋಲ್ ಗುಮ್ಮಟ ಅಂತ ಇದನ್ನ ಕರಿತೀವಿ. ಇದನ್ನ ನೋಡೋಣ. ಈ ಒಂದು ಗೋಲ್ ಗುಮ್ಮಟ ಅನ್ನೋ ಒಂದು ಯಾಕೆ ನಾನು ಹೇಳಿದೆ ಅಂತಂದ್ರೆ, ನಾವು ಈಗ ಕಲಿತಕ್ಕಂತಹ ಪೂರಕ ಪಾಠ ಯಾವುದು? ಗೋಲ ಗುಮ್ಮಟ ಅನ್ನೋ ಒಂದು ಪಾಠದ ಮಾಹಿತಿಯನ್ನ ಪಡ್ಕೋತಾ ಇದ್ದೀವಿ. ಈ ಒಂದು ಗೋಲ ಗುಮ್ಮಟವನ್ನ ನೋಡೋದಕ್ಕೆ ಹೋಗಿರ್ತಕ್ಕಂಥ ಒಬ್ಬ ಕವಿಗಳಿಗೆ, ಒಬ್ಬ ವಿದ್ಯಾರ್ಥಿಗೆ, ಒಬ್ಬ ಶಿಕ್ಷಕರಿಗೆ ಅಲ್ಲಿ ಯಾವ ರೀತಿಯ ಅನುಭವ ಆಯಿತು, ಹಾಗೇನೆ ಅಲ್ಲಿಂದ ಆ ಒಂದು ಪ್ರದೇಶದಿಂದ ಯಾವ ಒಂದು ಸಕಾರಾತ್ಮಕ ಮಾಹಿತಿಯನ್ನ ಅವರು ಪಡೆದ್ರು ಅನ್ನೋದು ನಾವು ಈ ಪಾಠದಲ್ಲಿ ನೋಡ್ತೇವೆ ಮಕ್ಕಳೇ. ಇದನ್ನ ಬರೆದಿರ್ತಕ್ಕಂಥವ್ರು ರಾಜಶೇಖರ್ ಕುಕ್ಕುಂದ ಅಂತೇಳಿ. ರಾಜಶೇಖರ್ ಕುಕ್ಕುಂದ ನೋಡಿ, ಬಿಜಾಪುರ ಜಿಲ್ಲೆಯಲ್ಲಿದೆ. ಇದನ್ನ 7 ಅಂತಸ್ತಿನ ಮಹಡಿಯಿಂದ ನಿರ್ಮಾಣವಾಗಿದೆ. 7 ಅಂತಸ್ತಿನ ಮಹಡಿ. ಇದನ್ನ ನಾವು ನೋಡಬಹುದು. ಗುಮ್ಮಟ, ಗೋಲ ಗುಮ್ಮಟ ಅಂತ, ಗೋಲ ಅಂದ್ರೆ ಒಂದು ವೃತ್ತಾಕಾರದ ಒಂದು ಪ್ರದೇಶಕ್ಕೆ ಗೋಲ ಅಂತ ಕರಿತೀವಿ. ಈ ಒಂದು ಕಟ್ಟಡದ ಮೇಲ್ಭಾಗದ ಒಂದು ಚಾವಣಿ ವೃತ್ತಾಕಾರವಾಗಿರೋದ್ರಿಂದ ಇದನ್ನ ನಾವು ಗೋಲ ಗುಮ್ಮಟ ಅಂತ ಹೆಸರಿನಿಂದ ಗುರುತಿಸ್ತೇವೆ. ಇದರ ಕವಿ ಯಾರು? ರಾಜಶೇಖರ ಕುಕ್ಕುಂದ. ಮೊದಲನೇದಾಗಿ ಕವಿವರ್ಯರ ಪರಿಚಯವನ್ನ ಮಾಡ್ಕೊಳ್ಳೋಣ ಮಕ್ಕಳೇ. ನೋಡೋಣ ಕೃತಿಕಾರರ ಪರಿಚಯ. ರಾಜಶೇಖರ್ ಕುಕ್ಕುಂದ ಕಾವ್ಯನಾಮದೊಂದಿಗೆ ಬರೆಯುವ ರಾಜಶೇಖರ್ ಅಲ್ಲೂರ್ಕರ್. ಜನನ ಜುಲೈ 16, 1966. ಇವರು ಮೂಲತಃ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುಕ್ಕುಂದ ಗ್ರಾಮದವರಾಗಿದ್ದು, ಪ್ರಸ್ತುತ ಬಾಗಲಕೋಟೆಯ ಬಸವೇಶ್ವರ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು. ಶಿಶು ಕಾವ್ಯದಲ್ಲಿ ಬಾಲ್ಯದಿಂದಲೂ ಆಸಕ್ತಿ ತಳೆದಿರುವ ಅವರು ತಮ್ಮ ಸಹಜ, ರಮ್ಯ, ವಿಶಿಷ್ಟ ಕಾವ್ಯ ಪ್ರಯೋಗಗಳಿಂದ ಕಾವ್ಯಾಸಕ್ತರ ಗಮನ ಸೆಳೆದವರು ಅಲ್ವಾ. ಇವರು ರಾಜಶೇಖರ್ ಕುಕ್ಕುಂದ ಅಂತಂದೇಳಿ ಇವರು ಕಾವ್ಯನಾಮದಲ್ಲಿಯೇ ಇವರ ಜನನ, ಇವರ ಹುಟ್ಟೂರಿನ ಹೆಸರನ್ನ ಸೇರಿಸ್ಬಿಟ್ಟಿದ್ದಾರೆ ಮಕ್ಕಳೇ. ಅಂದ್ರೆ ಇವರ ಹುಟ್ಟೂರಿನ ಬಗ್ಗೆ ಇವರಿಗೆ ಎಷ್ಟೊಂದು ಹೆಮ್ಮೆ ಇರಬೇಕು ಅಲ್ವಾ. ಇವರ ಒಂದು ಕೃತಿಗಳಲ್ಲಿ, ಇವರು ಬರೆದಿರ್ತಕ್ಕಂಥ ಪ್ರತಿ ಒಂದು ಕಾವ್ಯಗಳಲ್ಲಿ, ಕೃತಿಗಳಲ್ಲಿ ಇವರ ಕಾವ್ಯನಾಮವನ್ನೇ ವಿಶೇಷವಾಗಿ ಅವರು ನಮೂದಿಸಿದ್ದಾರೆ. ಇವರು ಜುಲೈ 16, 1966ರಲ್ಲಿ ಜನಿಸ್ತಾರೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕುಕ್ಕುಂದ ಗ್ರಾಮದವರಾಗಿದ್ದು, ಕುಕ್ಕುಂದ ಅನ್ನೋದು ಇವರ ಕಾವ್ಯನಾಮ. ಪ್ರಸ್ತುತ ಬಾಗಲಕೋಟೆಯ ಬಸವೇಶ್ವರ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು. ಇವರ ವಾಸ್ತವವಾಗಿ ಈ ಒಂದು ಬಾಗಲಕೋಟೆಯ ಬಸವೇಶ್ವರ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಶಿಶು ಕಾವ್ಯದಲ್ಲಿ ಅಂದ್ರೆ ಮಕ್ಕಳ ಕಾವ್ಯದಲ್ಲಿ ಮೊದಲಿನಿಂದಲೂ ಅತ್ಯಂತ ಆಸಕ್ತಿಯನ್ನು ಹೊಂದಿರತಕ್ಕಂಥ ಇವರು ತಮ್ಮ ಸಹಜ, ರಮ್ಯ, ವಿಶಿಷ್ಟ ಕಾವ್ಯ ಪ್ರಯೋಗಗಳಿಂದ ಕಾವ್ಯಾಸಕ್ತರ ಗಮನ ಸೆಳೆದವರು. ಇವರ ಒಂದು ವಿಶೇಷವಾಗಿರುತ್ತೆ, ಇವರು ಬರೆಯುವಂತಹ ಒಂದು ಕವನಗಳೆಲ್ಲ ಹಾಗೆ ರಮ್ಯವಾಗಿರ್ತವೆ, ಹಾಗೇನೆ ಸಹಜವಾಗಿರ್ತವೆ. ತಮಗೆ ಓದಂತಹ ಅನುಭವದಲ್ಲಿ ಯಾವ ರೀತಿಯ ಸಹಜ ಅನುಭವವಾಗಿರುತ್ತೋ ಆ ಒಂದು ಸಹಜ ಅನುಭವವನ್ನೇ ಅವರು ಕಾವ್ಯದಲ್ಲಿ ನಮೂದಿಸಿರ್ತಾರೆ, ಬರೆದಿರ್ತಾರೆ ಅನ್ನೋದು ಇವರ ವಿಶೇಷ ಅಂತೆ ಮಕ್ಕಳೇ. ಮುಂದೆ ನೋಡೋಣ. ಚೆಲುವ ಚಂದಿರ, ಗೋಲ ಗುಮ್ಮಟ, ಪುಟಾಣಿ ಪ್ರಾಸಗಳು, ಸೋನಪಾಪಡಿ ಇತ್ಯಾದಿ ಕೃತಿಗಳ ಮೂಲಕ ಮಕ್ಕಳನ್ನು ಮುದಗೊಳಿಸಿದವರು. ಅವರ ಕವಿತೆಗಳು ಮತ್ತು ಲೇಖನಗಳು ಕನ್ನಡ ದಿನಪತ್ರಿಕೆಗಳಲ್ಲಿ ಮತ್ತು ನಿಯತಕಾಲಿಕೆಗಳಲ್ಲಿ ಬೆಳಕು ಕಂಡಿವೆ. ಆಕಾಶವಾಣಿಯಲ್ಲಿ ಮಕ್ಕಳ ಧಾರಾವಾಹಿ ಮತ್ತು ಕವಿತೆಗಳು ಪ್ರಸಾರಗೊಂಡಿವೆ. ಶಿವಮೊಗ್ಗ ಕರ್ನಾಟಕ ಸಂಘವು ಮಕ್ಕಳ ಸಾಹಿತ್ಯಕ್ಕೆ ನೀಡುವ 2012ನೇ ಸಾಲಿನ ನಾ ಡಿಸೋಜಾ ಪುರಸ್ಕಾರ, 2013ನೇ ಸಾಲಿನ ಅಮ್ಮ ಪುರಸ್ಕಾರಗಳು ಇವರಿಗೆ ಸಂದಿವೆ. ನೋಡಿ, ಇವರು ಬರೆದಿರ್ತಕ್ಕಂಥ ವಿಶೇಷ ಕೃತಿಗಳು ಯಾವಪ್ಪ ಅಂದ್ರೆ ಚೆಲುವ ಚಂದಿರ, ಗೋಲ ಗುಮ್ಮಟ, ಪುಟಾಣಿ ಪ್ರಾಸಗಳು, ಸೋನ ಪಾಪಡಿ ಅಂತೇಳಿ ಕೃತಿಗಳನ್ನ ತುಂಬಾ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಅವರು ಬರೆದಿದ್ದಾರಂತೆ. ಇವರ ಕವಿತೆಗಳು ಮತ್ತು ಲೇಖನಗಳು ಕನ್ನಡ ದಿನಪತ್ರಿಕೆಗಳಲ್ಲೂ ಕೂಡ ಪ್ರಸಾರಗೊಂಡಿವೆ ಮತ್ತು ನಿಯತಕಾಲಿಕೆಗಳಲ್ಲೂ ಕಂಟಿನ್ಯೂ ಆಗಿ ವಾರಕ್ಕೊಂದ್ಸಾರಿ ಬರ್ತಕ್ಕಂಥ ಒಂದು ನಿಯತಕಾಲಿಕೆಗಳಲ್ಲೂ ಕೂಡ ಇವು ಮುದ್ರಣವನ್ನ ಕಂಡಿದ್ದಾವೆ. ಆಕಾಶವಾಣಿಯಲ್ಲಿ ಮಕ್ಕಳ ಧಾರಾವಾಹಿ ಮತ್ತು
ಕವಿತೆಗಳು ಪ್ರಸಾರಗೊಂಡಿವೆ. ಈಗ ಆಕಾಶವಾಣಿ ಎಲ್ಲಿ ನೋಡ್ತೀವಿ ಹೇಳಿ, ಈ ಮುಂಚೆ ಇದ್ದಕ್ಕಂತಹ ದೂರದರ್ಶನ, ಆಕಾಶವಾಣಿ ಏನು ಪ್ರಸಿದ್ಧಿಯನ್ನ ಪಡೆದಂತಹ ಸಮಯದಲ್ಲಿ ಆಕಾಶವಾಣಿಯಲ್ಲೂ ಕೂಡ ಇವರ ಕವಿತೆಗಳು ಪ್ರಸಾರಗೊಂಡಿದ್ವಂತೆ. ಶಿವಮೊಗ್ಗ ಕರ್ನಾಟಕ ಸಂಘವು ಮಕ್ಕಳ ಸಾಹಿತ್ಯಕ್ಕೆ ನೀಡುವ 2012ನೇ ಸಾಲಿನ ಡಿಸೋಜ ಪುರಸ್ಕಾರ, 2013ನೇ ಸಾಲಿನ ಅಮ್ಮ ಪುರಸ್ಕಾರಗಳು ಇವರಿಗೆ ತಂದಿರ್ತಕ್ಕಂಥ ಒಂದು ಪ್ರಶಸ್ತಿಗಳು, ಪುರಸ್ಕಾರಗಳು, ಇವರ ಒಂದು ಸಾಧನೆಗೆ, ಇವರ ಒಂದು ಮಕ್ಕಳ ಕಾವ್ಯಗಳಿಗೆ ಕೊಟ್ಟಿರ್ತಕ್ಕಂತಹ ಗೌರವಪೂರ್ವಕ ಪ್ರಶಸ್ತಿಗಳು ಅಂತ ಹೇಳಬಹುದು. ಇದು ಕವಿ ಕೃತಿಗಳ ಪರಿಚಯವನ್ನ ಮಾಡ್ಕೊಂಡ್ವಿ. ಈಗ ಗೋಲಗುಮ್ಮಟ ಅನ್ನೋದನ್ನ ಯಾವ ರೀತಿ ಅವರು ತಮ್ಮ ಅನುಭವದಲ್ಲಿ ಹೇಳಿದರೆ, ಗೋಲಗುಮ್ಮಟ ಅನ್ನೋ ಒಂದು ಕಟ್ಟಡವನ್ನ 7 ಅಂತಸ್ತಿನ ಕಟ್ಟಡ ಅಂತ ಕರಿತೀವಿ. ಅದು ಮೇಲೆ ಅದರ ಮೇಲ್ಚಾವಣಿ ವೃತ್ತಾಕಾರವಾಗಿರೋದ್ರಿಂದ ಅದನ್ನ ಗೋಲಗುಮ್ಮಟ ಅಂತೇಳಿ ಕರೀತಾರೆ. ಆ ಒಂದು ಗೋಲಗುಮ್ಮಟದ ಒಳಗಡೆ ಹೋಗಿ ನಾವು ಯಾವುದೇ ಶಬ್ದವನ್ನ ಕೂಗ್ಲಿ ಮಕ್ಕಳೇ, ಅದು 3 ಸಾರಿ ರಿಪೀಟ್ ಆಗುತ್ತೆ, ಅಂದ್ರೆ ಪ್ರತಿಧ್ವನಿ ಕೇಳಿಸುತ್ತೆ ಆ ಒಂದು ಕಟ್ಟಡದಲ್ಲಿ. ಅಷ್ಟೊಂದು ವಿಶೇಷವಾದ ಒಂದು ಕಟ್ಟಡ ಅಂತಾನೆ ಹೇಳ್ಬೋದು. ಈ ಒಂದು ಗೋಲಗುಮ್ಮಟದ ವಿಶೇಷತೆಯನ್ನ ಇವರು ಈ ಒಂದು ಪಾಠದಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೋಡಿ, ಗೋಲ 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 ಗೋಲಗುಮ್ಮಟ, ಮೇಲೆ ಹತ್ತಿ ನೋಡೆ ಅಬ್ಬ ಏನು ಅದ್ಭುತ. ನೋಡಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಅವ್ರಿಗೆ ಹೋದ ತಕ್ಷಣ ಏನು ಅನುಭವ ಆಗಿದೆ ಅನ್ನೋದನ್ನ ಈ ಸಾಲುಗಳಲ್ಲಿ ತಿಳಿಸ್ಬಿಟ್ಟಿದ್ದಾರೆ ಅವರು. ಗೋಲ 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 ಗುಮ್ಮಟ, ಮೇಲೆ ಹತ್ತಿ ನೋಡೆ ಅಬ್ಬ ಏನು ಅದ್ಭುತ. ಆ ಒಂದು ಕಟ್ಟಡಕ್ಕೆ ಹೋಗ್ಬಿಟ್ರೆ ಮೇಲೆ ಹತ್ತೋದಿಕ್ಕೆ ನಮಗೆ ಅತ್ಯಂತ ಶಕ್ತಿ ಬೇಕು ಮಕ್ಕಳೇ. ಸುತ್ತಿ 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 ಹತ್ಕಂತ ಹೋಗ್ಬೇಕು. ಆ ಒಂದು ಗೋಲಗುಮ್ಮಟದ ಸುತ್ತ 4 ರೀತಿಯ ಕಂಬಗಳಿದಾವಲ್ವಾ, ಆ ಕಂಬದ ಒಳಗಡೆನೆ ಅವರು ಮೆಟ್ಟಲುಗಳನ್ನ ಮಾಡಿದ್ದಾರೆ. ಸುತ್ತಿ ಸುತ್ತಿ ಹತ್ತುತ್ತಾ ಹೋಗ್ಬೇಕು. ನಮಗೆ ಅಲ್ಲಿ ಎನರ್ಜಿ ಇರಬೇಕು, ಹಾಗೇನೆ ಉತ್ಸಾಹ ಕೂಡ ತುಂಬಿರ್ಬೇಕು. ಏನಿದೆ ಒಳಗಡೆ, ಏನಿದೆ ಮೇಲೆ ಹೋದ್ರೆ ನಮಗೆ ಏನು ಅನುಭವ ಆಗುತ್ತೆ ಅನ್ನೋ ಒಂದು ಉತ್ಸಾಹದಲ್ಲೇ ನಾವು ಹತ್ತಿ ಹೋಗ್ತೀವಿ. ಬಿಜಾಪುರದಲ್ಲಿ ಇರ್ತಕ್ಕಂಥ ಈ ಒಂದು ಗೋಲಗುಮ್ಮಟವನ್ನ ನೀವೊಂದು ಸಾರಿ ಭೇಟಿ ಕೊಟ್ರೆ ನಿಮಗೆ ಈ ಒಂದು ಅನುಭವ, ಒಂದು ರೋಮಾಂಚನವಾಗುವಂತಹ ಅನುಭವ ಆಗೋದು ಖಂಡಿತ ಮಕ್ಕಳೇ. ಗೋಲ 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 ಗುಮ್ಮಟ, ಮೇಲೆ ಹತ್ತಿ ನೋಡಿ ಹಬ್ಬ ಏನು ಅದ್ಭುತ. ಮೇಲೆ ಹತ್ತಿ ಹೋದ್ಮೇಲೆ ಅಷ್ಟೊಂದು ಆಯಾಸ ಪಟ್ಟಿರ್ತೀವಿ ನಾವು. ಹತ್ತಿ ಹೋದಾಗ ಕಾಲು ನೋವಾಗಿರುತ್ತೆ, ಹತ್ತಿ ಸುಸ್ತಾಗಿರುತ್ತೆ, ಆದ್ರೂ ಕೂಡ ನಮಗೆ ಅಲ್ಲಿ ನೋವಾಗೋದಿಲ್ಲ. ಅಷ್ಟೊಂದು ಅದ್ಭುತವಾದ ಅನುಭವ ಅಲ್ಲಿ ಆಗುತ್ತೆ ಅಂತ ಕವಿಗಳು ಹೇಳ್ತಾ ಇದ್ದಾರೆ ಅಲ್ವಾ. ತುಂಬಾ ಚೆನ್ನಾಗಿದೆ. ಚಿತ್ರದಲ್ಲಿ ನೋಡಿ, ನೀವೊಮ್ಮೆ ಹೋಗಿ ಭೇಟಿ ಕೊಡಿ ಮಕ್ಕಳೇ, ನಿಮಗೂ ಕೂಡ ಇದೇ ರೀತಿಯ ಅನುಭವ ಆಗುತ್ತೆ. ಮುಂದೆ ನೋಡಿ, ಹುಚ್ಚ ಎಂದು ಒಮ್ಮೆ ನಾನು ಕೂಗಿ ನೋಡಿದೆ, ಹುಚ್ಚ 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 ಎನ್ನುವ ದನಿಯ ಕೇಳಿದೆ. ಅವರು ಹೋದ ತಕ್ಷಣ, ಅನುಭವ ಆದ ತಕ್ಷಣ ಆ ಒಂದು ಒಳಗಡೆ ಗೋಲಗುಮ್ಮಟದ ಒಳಗಡೆ 7 ಅಂತಸ್ತಿನ ಮೆಟ್ಟಿಲುಗಳನ್ನ ಹತ್ತಿ ಹೋದ್ಮೇಲೆ ಈ ಒಂದು ವೃತ್ತಾಕಾರದ ಒಂದು ಪ್ರದೇಶ ಆ ಒಂದು ಸ್ಥಳದಲ್ಲಿ ಕಾಣಿಸುತ್ತೆ ಮಕ್ಕಳೇ. ಮೇಲೆ ಕೂಡ ವೃತ್ತಾಕಾರದ ಮೇಲ್ಚಾವಣಿ ಇರುತ್ತೆ. ಆ ಒಂದು ಪ್ರದೇಶದಲ್ಲಿ ನೀವು ಒಮ್ಮೆ ಹುಚ್ಚ ಅಂತ ಅವ್ರು ಕೂಗಿದ್ರಂತೆ. ಹುಚ್ಚ ಎಂದು ಒಮ್ಮೆ ನಾನು ಕೂಗಿ ನೋಡಿದೆ, ಹುಚ್ಚ 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 ಎನ್ನುವ ದನಿಯ ಕೇಳಿದೆ. ಅವ್ರು 1 ಸಾರಿ ಕೂಗಿದ್ರೆ ಅಲ್ಲಿ 3 ಸಾರಿ ಪ್ರತಿಧ್ವನಿಸುತ್ತೆ ಮಕ್ಕಳೇ. ಅವರು ಹುಚ್ಚ ಅಂತ ಕೂಗಿದ್ರ ಹುಚ್ಚ 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 ಅಂತ ಬಂತು. ಅಂದ್ರೆ ಏನು ನಾವು ಕೂಗ್ತೀವೋ ಅದೇ 3 ಬಾರಿ ನಮ್ಗೆ ಅಲ್ಲಿ ಕೇಳಿಸುತ್ತೆ. ಅಲ್ಲಿ ಮೊದಲನೇದಾಗಿ ಅವ್ರು ಏನ್ ಕೂಗಿದ್ರು, ಹುಚ್ಚ ಅಂತ ಕೂಗಿದ್ರು. ಹಾಗಾಗಿ ಅವ್ರಿಗೆ ಏನ್ ಕೇಳಿಸ್ತು, ಹುಚ್ಚ 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 ಅಂತ ಕೇಳಿಸ್ತು. ನೀನೇನೇ ಕೂಗು ಅಲ್ಲಿ 3 ಸಾರಿಯಲ್ಲಿ ಪ್ರತಿಧ್ವನಿಸುತ್ತೆ ಆ ಒಂದು ಧ್ವನಿ. ಮುಂದೆ ನೋಡಿ, ಜಾಣ ಎಂದು ಕೊನೆಗೆ ಒಮ್ಮೆ ಕೂಗಿ ನೋಡಿದೆ, ಜಾಣ 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 ಎನ್ನುವ ದನಿಯ ಕೇಳಿದೆ. ಅಲ್ಲಿ ನೋಡಿ, ಅಲ್ಲಿ ಮೇಲೆ ನಿಂತು ವೃತ್ತಾಕಾರದ ಒಂದು ಪ್ರದೇಶದಲ್ಲಿ ನಿಂತು ಕೆಳಗೆ ನೋಡ್ಬಿಟ್ರೆ ಹಂಗಾಗ್ಬಿಡ್ತೀವಿ, ನಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ, ಇಷ್ಟು ಮೇಲೆ ಬಂದಿದೀವ ನಾವು ಅಂತೇಳಿ. ಆದ್ರೆ ಅಷ್ಟೊಂದು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಮಕ್ಕಳೇ ಆ ಗೋಲಗುಮ್ಮಟವನ್ನ. ಅಲ್ಲಿ ಏನು ಹುಚ್ಚ ಹುಚ್ಚ ಅಂತ ಕೂಗಿದ್ಮೇಲೆ ಹುಚ್ಚ ಹುಚ್ಚ ಅಂತಾನೆ ಪ್ರತಿಧ್ವನಿ ಕೇಳುತ್ತೆ. ಅಯ್ಯೋ, ನನಗೆ ಹುಚ್ಚ ಹುಚ್ಚ ಅಂತಿದೆಯಲ್ಲ ಇದು ಅಂತ ಅವರಿಗೆ, ಕವಿಗಳಿಗೆ ಏನಾಗುತ್ತೆ, ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ, ಬೇಜಾರು ಕೂಡ ಆಗುತ್ತೆ. ಅವಾಗ್ಲೇ ಅವ್ರ ಜಾಣತನವನ್ನ ಪರಿವರ್ತನೆ ಮಾಡ್ಕೊಂಡ್ಬಿಟ್ರು. ತಡಿ, ನಾನು ಒಮ್ಮೆ ಜಾಣ ಅಂತ ಕೂಗಿ ನೋಡ್ತೀನಿ, ಏನ್ ಕೇಳಿಸುತ್ತೆ ಅಂತ. ಅವಾಗ ಏನಂತ ಕೂಗ್ತಾರೆ, ಜಾಣ ಎಂದು ಕೊನೆಗೆ ಒಮ್ಮೆ ಕೂಗಿ ನೋಡಿದೆ, ಜಾಣ 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 ಎನ್ನುವ ದನಿಯ ಕೇಳಿದೆ. ಜಾಣ ಅಂತ ಅವ್ರು 1 ಸಾರಿ ಕೂಗಿದ ತಕ್ಷಣ ಜಾಣ ಜಾಣ ಜಾಣ
ಅಂತೇಳಿ 3 ಸಾರಿ ಆ ಒಂದು ಪ್ರದೇಶದಲ್ಲಿ ಪ್ರತಿಧ್ವನಿ ಕೇಳಿ ಬರುತ್ತೆ. ಅವಾಗ ಅವ್ರಿಗೆ ಸಖತ್ ಖುಷಿ ಆಗ್ಬಿಡುತ್ತೆ ಅಲ್ವಾ ಮಕ್ಳೇ. ಹುಚ್ಚ ಅಂತಕ್ಕೆ ಹೋಗಿದಾಗ ಹುಚ್ಚ ಅಂತಾನೆ ಬಂದಿರುತ್ತೆ. ಅಯ್ಯೋ ನಾನು ಹುಚ್ಚನ ಅನ್ನೋ ಒಂದು ರೀತಿ ಅವ್ರಿಗೆ ಬೇಜಾರಾಗುತ್ತೆ. ಜಾಣ ಅಂತಕ್ಕೆ ಹೋಗಿದ ತಕ್ಷಣ ಜಾಣ 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 ಅಂತ ಬಂದ್ಬಿಡುತ್ತೆ. ಅವಾಗ ಅವ್ರ ಮನಸ್ಸಿಗೆ ಅತಿ ಹೆಚ್ಚು ಖುಷಿ ಆಗ್ಬಿಡುತ್ತೆ. ಹೌದು ನಾನು ಜಾಣ, ಹೌದು ನಾನು ಜಾಣ ಅಂತ ಅವರಿಗೆ ಒಂದು ಏನು ಮನಸ್ಸಿಗೆ, ಅವ್ರ ಮನಸ್ಸಿಗೆ ಒಂದು ರೀತಿಯ ಪ್ರೋತ್ಸಾಹ, ಸಂತೋಷ ಎಲ್ಲ ಒಟ್ಟೊಟ್ಟಿಗೆ ಆಗುತ್ತಂತೆ. ಅದಕ್ಕೆ ಅವರು ಅಲ್ಲೇ ಒಂದು ಪಾಠ ಕಲ್ತ್ಬಿಡ್ತಾರೆ. ಏನು ಕಲ್ತರು ನೋಡಿ. ಅಯ್ಯೋ ನಾನು ನನ್ನ ತಪ್ಪು ಅರಿತುಕೊಂಡೆನು, ಮರೆಯದಂತ ಪಾಠ ಒಂದು ಕಲಿತುಕೊಂಡೆನು. ಅವ್ರಿಗೆ ಗೊತ್ತಾಗ್ಬಿಡ್ತು. ಅವಾಗಲೇ ಅವರು ಜಾಣತನವನ್ನ ಪಡೆದ್ಬಿಟ್ರು ಅಲ್ವಾ. ಅಯ್ಯೋ ನಾನು ನನ್ನ ತಪ್ಪು ಅರಿತುಕೊಂಡೆನು, ಮರೆಯದಂತ ಪಾಠ ಒಂದು ಕಲಿತುಕೊಂಡೆನು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ನಾನು ಕಲ್ತ್ಬಿಟ್ಟೆ, ನಾನು ಯಾರಿಗೇ ಒಂದನ್ನು ಹೇಳಿದ್ರೆ ಅದೇ ನನಗೆ ವಾಪಸ್ ಸಿಗುತ್ತೆ. ಏನೇ ಒಂದು ನಾವು ಸಮಾಜದಲ್ಲೇ ಆಗಿರ್ಬೋದು, ನಮ್ಮ ಮನೆಯಲ್ಲೇ ಆಗಿರ್ಬೋದು, ನಮ್ಮ ಶಾಲೆಯಲ್ಲೇ ಆಗಿರ್ಬೋದು, ನಮ್ಮ ವೃತ್ತಿಯಲ್ಲೇ ಆಗಿರ್ಬೋದು ಮಕ್ಕಳೇ, ನಾವು ಏನನ್ನ ಕೊಡ್ತೀವೋ ಅದೇ ನಮಗೆ ಪುನಃ ವಾಪಸ್ ಬರುತ್ತೆ. ನಾವು ಒಬ್ಬರಿಗೆ ಕೆಟ್ಟದನ್ನೇ ಬಯಸಿದ್ರೆ ಅದೇ ನಮಗೆ ವಾಪಸ್ ಬರುತ್ತೆ, ಕೆಟ್ಟದ್ದೇ ಆಗುತ್ತೆ. ನಾವು ಒಬ್ಬರಿಗೆ ಒಂದು ದ್ವೇಷದಿಂದ ಬೈದ್ವಿ ಅನ್ಕೊಳ್ಳಿ, ಅದೇ ದ್ವೇಷ ನಮಗೆ ವಾಪಸ್ ಬರುತ್ತೆ ಅಲ್ವಾ. ನಾವು ಏನನ್ನ ಕೊಡ್ತೀವೋ ಅದೇ ನಮಗೆ 3 ಪಟ್ಟಾಗಿ ಹಿಂತಿರುಗಿಸ್ತಾನೆ ದೇವರು ಅನ್ನೋದು ಅವರು ವಾಸ್ತವವಾಗಿ ಅವರ ಜೀವನಕ್ಕೆ ಒಂದು ದೊಡ್ಡ ಪಾಠವನ್ನೇ ಕಲ್ತ್ಬಿಡ್ತಾರೆ ಕವಿಗಳು. ಏನ್ ಹೇಳ್ತಾರೆ ನೋಡಿ. ಅಯ್ಯೋ ನಾನು ನನ್ನ ತಪ್ಪು ಅರಿತುಕೊಂಡೆನು, ಮರೆಯದಂತ ಪಾಠ ಒಂದು ಕಲಿತುಕೊಂಡೆನು. ನಾನು ತಪ್ಪು ಅರ್ತ್ಕೊಂಡ್ಬಿಟ್ಟೆ. ನಾನು ಹುಚ್ಚ ಅಂತ ಹೇಳಿದಾಗ ಹುಚ್ಚ ಅಂತಾನೆ ಕೇಳಿಸ್ತು ನನಗೆ, ಅದೇ ನಾನು ಜಾಣ ಅಂತ ಹೇಳಿದಾಗ ಜಾಣ ಅಂತಾನೆ ಕೇಳಿಸ್ಬಿಡ್ತು. ಅದಕ್ಕೆ ಯಾರೇ ಒಬ್ರು ನನ್ನ ಸ್ನೇಹ ಬಯಸಿ ಬಂದ್ರೆ ನಾನು ಅವರಿಗೆ ಸ್ನೇಹವನ್ನೇ ಕೊಡಬೇಕು. ಯಾರೇ ಒಬ್ರು ನನ್ನ ಹತ್ರ ದ್ವೇಷವನ್ನ ಬಯಸಿ ಬಂದ್ರೆ, ಅವರು ನನ್ನ ದ್ವೇಷ ಮಾಡ್ತಾರಂದ್ರೆ ನಾನು ದ್ವೇಷ ಮಾಡಬಾರ್ದು. ಅವರಿಗೆ ನಾನು ನನ್ನ ಸ್ನೇಹವನ್ನೇ, ನನ್ನ ಪ್ರೀತಿಯನ್ನೇ, ನನ್ನ ವಿಶ್ವಾಸವನ್ನೇ ಕೊಡಬೇಕು. ಅವಾಗ ಅವರಲ್ಲಿ ಪರಿವರ್ತನೆ ಆಗ್ತತಿ. ಅವರು ದ್ವೇಷ ಮಾಡೋದಕ್ಕೇನು ಬಂದಿರ್ತಾರೋ ನನ್ನ ಪ್ರತಿಕ್ರಿಯೆಯನ್ನು ನೋಡ್ಬಿಟ್ಟು ಅವರು ಕೂಡ ಅವರ ದ್ವೇಷದ ಭಾವನೆಯನ್ನು ಬಿಟ್ಬಿಟ್ಟು ನನ್ನ ಪ್ರತಿಕ್ರಿಯೆಯನ್ನು ನೋಡ್ಬಿಟ್ಟು ಅವರು ಒಳ್ಳೆಯವರಾಗ್ತಾರೆ. ಅವರು ಕೂಡ ಸ್ನೇಹವನ್ನು ಕೊಡ್ತಾರೆ, ಅವರು ಕೂಡ ಪ್ರೀತಿಯನ್ನು ಕೊಡ್ತಾರೆ, ಅವರು ಕೂಡ ವಿಶ್ವಾಸವನ್ನು ಕೊಡ್ತಾರೆ. ಈ ರೀತಿ ಅವರ ಒಂದು ಜೀವನದ ಅತಿ ದೊಡ್ಡ ಪಾಠವನ್ನು ಕಲಿತಾರೆ ಕವಿಗಳು ಮಕ್ಕಳೇ. ಪಾಠ ಸಣ್ಣ ಪಾಠನೇ ಆಗಿರುವುದು ಮಕ್ಕಳೇ, ಅತಿ ದೊಡ್ಡ ಅನುಭವವನ್ನೇ, ಅತಿ ದೊಡ್ಡ ಕಲಿಕೆಯನ್ನೇ ಕೊಡ್ತು ನಮಗೆ ಈ ಗೋಲಗುಮ್ಮಟ ಅನ್ನೋ ಒಂದು ಪಾಠ ಅಲ್ವಾ. ನಾವು ಆ ಒಂದು ಪ್ರದೇಶಕ್ಕೆ ಹೋದಾಗ ಸುಮ್ಮನೆ ನಾವು ಏನು ಆ ಒಂದು ಪ್ರದೇಶದ ವಿಶೇಷತೆಯನ್ನ ಮಾತ್ರ ತಿಳ್ಕೊಂಡು ಹಾಗೆ ಅಲ್ಲಿ ಏನಾಯಿತು ಅನ್ನೋದು ಅಷ್ಟೇ ಸಂತೋಷವನ್ನ, ವಾಸ್ತವಕ್ಕೆ ಆ ಒಂದು ಸಮಯಕ್ಕೆ ಸೀಮಿತಗೊಳಿಸ್ತೆ ಆ ಒಂದು ಅಲ್ಲಿ ಆದ ಅನುಭವವನ್ನ ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ಆಲೋಚನೆ ಮಾಡಬೇಕು. ಆವಾಗ ನಮಗೆ ಅದನ್ನ ಶಾಶ್ವತವಾದ ಕಲಿಕೆಯಾಗಿ ಪರಿವರ್ತನೆ ಮಾಡ್ತಾರೆ ಅಲ್ವಾ. ಅನುಭವದಲ್ಲೇ ಪಾಠದ ಜೀವನದ ಸಾರಾಂಶ ಇದೆ ಮಕ್ಕಳೇ. ಹಾಗಾಗಿ ನಮ್ಮ ಅನುಭವವನ್ನ ನಾವು ನೆನ್ಪಿಟ್ಕೋತಾ ಹೋಗ್ಬೇಕು, ಅದರಿಂದ ಒಂದೊಂದೇ ಪಾಠವನ್ನ ಕಲಿತಾ ಹೋಗ್ಬೇಕು ಅನ್ನೋದು ಈ ಪಾಠದ ಒಂದು ಸಾರಾಂಶ. ಈಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ತಾ ಹೋಗೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೋಡೋಣ, ಉತ್ತರವನ್ನ ಕೊಡೋಣ ಅಲ್ವಾ. ಪ್ರಶ್ನೆ 1, ಗೋಲಗುಮ್ಮಟದ ವಿಶೇಷತೆ ಏನು? ಗೋಲಗುಮ್ಮಟದ ವಿಶೇಷ ಏನು? ಉತ್ತರ ನೋಡೋಣ. ಗೋಲಗುಮ್ಮಟವನ್ನು ಹತ್ತಿ ನೋಡಿದರೆ ಒಳಗಿನ ಗುಮ್ಮಟ ಅದ್ಭುತವಾಗಿ ಕಾಣುತ್ತದೆ ಅಲ್ವಾ. 7 ಅಂತಸ್ತಿನ ಒಂದು ಮೆಟ್ಟಿಲುಗಳನ್ನ ಹತ್ತಿ ಹೋದಾಗ ನಮ್ಗೆ ಆಯಾಸ ಆಗುತ್ತೆ, ಆದ್ರೆ ಅಲ್ಲಿ ಒಳಗೆ ಹೋಗಿ ನೋಡ್ಬಿಟ್ರೆ ಅದ್ಭುತವನ್ನೇ ಕಾಣಿಸುತ್ತೆ. ಅಷ್ಟೊಂದು ನಯನ ಮನೋಹರವಾಗಿದೆ, ಅಷ್ಟೊಂದು ನಮಗೆ ಮನಸ್ಸಿಗೆ ಖುಷಿಯನ್ನ ಕೊಡುತ್ತೆ ಗೋಲಗುಮ್ಮಟ ಅನ್ನೋ ಒಂದು ವಾಸ್ತು ಕಲೆ. ಪ್ರಶ್ನೆ 2, ಜಾಣ ಎಂದು ಹೇಳಿದಾಗ ಏನಾಯಿತು? ಜಾಣ ಅಂತ ಹೇಳಿದಾಗ ಏನ್ ಕೇಳಿಸುತ್ತೆ ಅಲ್ವಾ. ಜಾಣ ಎಂದು ಹೇಳಿದಾಗ ಜಾಣ 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 ಎನ್ನುವ ದನಿ ಕೇಳಿ ಬಂದಿತು ಅಲ್ವಾ. ಕೇಳಿ ಬಂತು. ಏನೇ ಒಂದು ಪ್ರತಿಧ್ವನಿ ಮಾಡಿ ಅಲ್ಲಿ ನಾನು ಅಂತ ಕೂಗಿ ನಾನು 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 ಅಂತ ಬರುತ್ತೆ. ಅದನ್ನೇ ನಾವು ಅಂತ ಕೂಗಿರಿ, ನಾವು 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 ಅಂತ ಅಲ್ಲಿ 3 ಸಾರಿ ಪ್ರತಿಧ್ವನಿಯನ್ನ ಕೊಡುತ್ತೆ ಆ ಒಂದು ಕಟ್ಟಡ. ಇಲ್ಲಿ ಫಸ್ಟ್ ಹುಚ್ಚ ಅಂತ ಹೋಗ್ತಾರೆ, ಅವ್ರ ಮನ್ಸಿಗೆ ತುಂಬಾ ನೋವಾಗುತ್ತಿದೆ, ನಾನು ಹುಚ್ಚನ ಅಂತೇಳಿ. ಆದ್ರೆ ಅವರು ಜಾಣತನದಿಂದ ಮತ್ತೆ ಏನ್ ಮಾಡ್ತಾರೆ, ಜಾಣ ಅಂತ ಕೂಗ್ತಾರೆ. ಜಾಣ 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 ಅಂತ ಅವ್ರಿಗೆ ಕೇಳಿಸುತ್ತೆ ಪ್ರತಿಧ್ವನಿ. ಪ್ರಶ್ನೆ 3, ಬಾಲಕನು ಕಲಿತ ಮರೆಯದಂಥ ಪಾಠ ಯಾವುದು?
ಬಾಲಕನು ಕಲಿತ ಮರೆಯದಂತ ಪಾಠ ಯಾವುದು? ಉತ್ತರ: ಕೆಟ್ಟ ಮಾತಾಡಿದರೆ ಕೆಟ್ಟದ್ದೇ ಕೇಳಬೇಕಾಗುತ್ತದೆ, ಒಳ್ಳೆ ಮಾತನಾಡಿದರೆ ಒಳ್ಳೆಯದ್ದು ಕೇಳುತ್ತದೆ. ಇದೇ ಬಾಲಕನು ಕಲಿತ ಮರೆಯದಂತ ಪಾಠ. ನೋಡಿ, ಒಂದು ಸಮಾಜದಲ್ಲೇ ಆಗಿರ್ಬೋದು, ಒಂದು ಸಂಸಾರದಲ್ಲೇ ಆಗಿರ್ಬೋದು, ಅಥವಾ ನಮ್ಮ ಸ್ನೇಹ ವೃಂದದಲ್ಲೇ ಆಗಿರ್ಬೋದು, ನಾವು ಒಳ್ಳೆಯದನ್ನೇ ಕೊಟ್ರೆ ಒಳ್ಳೆಯದೇ ನಮಗೆ ಹಿಂತಿರುಗುತ್ತೆ, ಕೆಟ್ಟದ್ದು ಕೊಟ್ರೆ ಕೆಟ್ಟದ್ದೇ ಹಿಂತಿರುಗುತ್ತೆ ಅನ್ನೋ ಒಂದು ಜೀವನದ ಅತಿ ದೊಡ್ಡ ಪಾಠವನ್ನ ಬಾಲಕನು ಆ ಒಂದು ಗೋಲಗುಮ್ಮಟದಲ್ಲಿ ಕಲಿಯುತ್ತಾನೆ. ಮಕ್ಕಳ, ಇಲ್ಲಿಯವರೆಗಿನ ಈ ಒಂದು ಗೋಲಗುಮ್ಮಟ ಅನ್ನೋ ಒಂದು ಪಾಠದಲ್ಲಿ, ಪಾಠ ಚಿಕ್ಕದೇ ಇರ್ಬೋದು, ತುಂಬಾ ವಿಶೇಷವಾದ ಮಾಹಿತಿಯನ್ನೇ ಕಲ್ತ್ವಿ ನಾವು. ಅದಕ್ಕೆ ಮಕ್ಕಳೇ, ಸ್ನೇಹಿತರಲ್ಲಿ ಯಾವುದೇ ರೀತಿಯ ದ್ವೇಷವನ್ನ ಇಟ್ಕೋಬೇಡಿ. ಮನೆಯಲ್ಲಿ ಯಾರೇ ಅಣ್ಣ ಸಹೋದರರೊಂದಿಗೆ, ನಿಮ್ಮ ದಾಯಾದಿಗಳೊಂದಿಗೂ ಕೂಡ ಯಾವುದೇ ರೀತಿಯ ದ್ವೇಷವನ್ನ ಇಟ್ಕೋಬೇಡಿ. ಅವರು ದ್ವೇಷ ಮಾಡಿದ್ರ ನೀವು ಪ್ರೀತಿಯನ್ನೇ ಕೊಡಿ, ಸ್ನೇಹವನ್ನೇ ಕೊಡಿ, ಒಳ್ಳೆಯ ಮಾತುಗಳನ್ನೇ ಆಡಿ. ಅವರು ಕೂಡ ಪರಿವರ್ತನೆ ಆಗ್ಬಿಡ್ತಾರೆ. ಅವರು ಕೂಡ ನಿಮ್ಮಂತನೇ ಪ್ರೀತಿ ಮಾಡಲಿಕ್ಕೆ, ವಿಶ್ವಾಸ ಕೊಡ್ಲಿಕ್ಕೆ, ಹಾಗೆ ಏನ್ ಮಾಡ್ತಾರೆ, ಒಳ್ಳೆಯದೇ ನಿಮಗೆ ಹಿಂತಿರುಗುತ್ತೆ. ಹಾಗಾಗಿ ಒಳ್ಳೆಯದನ್ನೇ ಕೊಟ್ರೆ ಒಳ್ಳೆಯದೇ ನಮಗೆ ವಾಪಸ್ ಸಿಗುತ್ತೆ ಅನ್ನೋದು ಈ ಪಾಠದ ಸಾರಾಂಶ. ಈ ಒಂದು ಪಾಠದಲ್ಲಿ ಅತಿ ಹೆಚ್ಚು ಮಾಹಿತಿಯನ್ನ ಗಳಿಸಿದ್ವಿ ನಾವು ಅಂತ ಹೇಳ್ತಾ ಈ ಪಾಠವನ್ನ, ಈ ತರಗತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮಕ್ಕಳೇ. ಇನ್ನು ಹೆಚ್ಚಿನ ವಿಷಯಗಳೊಂದಿಗೆ ನಿಮ್ಮನ್ನ ಪುನಃ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಮಕ್ಕಳೇ.